ಬೆಂಗಳೂರಲ್ಲಿ ಕೊರೋನಾ ಮಹಾಮಾರಿಯ ಆರ್ಭಟ, ಉಪತಳಿ ಭೀತಿ ಮಧ್ಯೆಯೇ ಸೈಲೆಂಟ್ ಆಗಿದೆ ಬಿಬಿಎಂಪಿ. ಬೆಂಗಳೂರಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರ ಮಧ್ಯೆ ಈಗ ಬಿಬಿಎಂಪಿ ಸೈಲೆಂಟ್ ಆಗಿದೆ. ಎರಡನೇ ದಿನಕ್ಕೆ 1500 ಟೆಸ್ಟಿಂಗ್ ಟಾರ್ಗೆಟ್ ಅನ್ನ ಹಾಗಾದ್ರೆ ಬಿಬಿಎಂಪಿ ಮರೀತು. ಉಪತಳಿ ಆತಂಕ, ಬಿಬಿಎಂಪಿ ನಮ್ಮ ಕ್ಲಿನಿಕ್ ಬಂದ್ ಆಗಿದೆ. ನಿನ್ನೆ ಇವತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ರಜೆ. ಅಗತ್ಯ ಕ್ರಮಕ್ಕೆ ಮೊದಲ 1 ವಾರದ ಕೇಸ್ ನಿರ್ಣಾಯಕ ಆಗಿದೆ. ಆದರೆ ನಿನ್ನೆ ಮತ್ತು ಇವತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ರಜೆ ಇರೋದ್ರಿಂದಾಗಿ ಟೆಸ್ಟಿಂಗ್ ನ ಪ್ರಮಾಣ ಕಡಿಮೆ ಆಗಿದೆ. ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು ಅಂದ್ರೆ ಮೊದಲ 1 ವಾರ ಕೇಸ್ ನಿರ್ಣಾಯಕ ಆಗಿರುತ್ತೆ. ಅತಿ ಹೆಚ್ಚು ಟೆಸ್ಟಿಂಗ್ ಮಾಡಿದ್ರೆ ಮಾತ್ರ ಸೋಂಕಿತರನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ. 2 ದಿನ ರಜೆ, ಟೆಸ್ಟಿಂಗ್ ಸಂಖ್ಯೆ 100 ದಾಟೋದು ಸಹ ಅನುಮಾನ ಆಗಿದೆ. ಶನಿವಾರ ಅರ್ಧ ದಿನ ಮಾತ್ರ ಓಪನ್ ಆಗಿದ್ದಂತಹ ಆಸ್ಪತ್ರೆ. ಬೆಂಗಳೂರಲ್ಲಿ ಟೆಸ್ಟಿಂಗ್ ನ ಸಂಖ್ಯೆ 1272ರಿಂದ 677ಕ್ಕೆ ಇಳಿಕೆ ಆಗಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಹೊಸ ತಳಿ ಆತಂಕವಿದ್ರೂ ಸಹ ಅಧಿಕಾರಿಗಳಿಗೆ ಇದೆಂತ ನಿರ್ಲಕ್ಷ್ಯ ಅನ್ನುವಂತಹ ಪ್ರಶ್ನೆ ಈಗ ಈ ನಿರ್ಲಕ್ಷ್ಯ ಮಾಡಿದ್ರೆ ಅಪಾಯ ಗ್ಯಾರಂಟಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಟೆಸ್ಟಿಂಗ್ ಅನ್ನ ಆದಷ್ಟು ಜಾಸ್ತಿ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಬಿಬಿಎಂಪಿ ಕಡೆಯಿಂದ ಟೆಸ್ಟಿಂಗ್ ನ ಸಂಖ್ಯೆ ಕಡಿಮೆ ಆಗಿದೆ. ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೊರೋನಾ ಸೋಂಕಿತರು ಪತ್ತೆ ಆಗ್ತಾ ಇರುವಂಥದ್ದು. ನಿನ್ನೆ ಮಾಡಿದಂತಹ ರಾಜ್ಯಾದ್ಯಂತ 1700 ಪ್ರಕರಣಗಳನ್ನು ಟೆಸ್ಟ್ ಮಾಡಿದ್ರು. ಆ ಟೆಸ್ಟಿಂಗಲ್ಲಿ 150ಕ್ಕೂ ಹೆಚ್ಚು ಈಗ ಆಲ್ರೆಡಿ ಟೆಸ್ಟಿಂಗ್ನಲ್ಲಿ ಪಾಸಿಟಿವ್ ಬಂದಿರುವಂಥದ್ದು. ಪಾಸಿಟಿವ್ ರೇಟ್ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆದರೆ ಬಿಬಿಎಂಪಿಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಇದರಲ್ಲಿ ಸದ್ಯಕ್ಕೆ ನಾನೀಗ ಗಾಯತ್ರಿ ನಗರದ ಚಿತ್ರಣವನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಗಾಯತ್ರಿ ನಗರದಲ್ಲಿರುವಂತಹ ನಮ್ಮ ಕ್ಲಿನಿಕ್ನ ಚಿತ್ರಣವಿದು. ಸೊ ಈಗ ಆಲ್ರೆಡಿ ಸರ್ಕಾರ ಕೂಡ ಹೇಳಿದೆ ಕೊರೋನಾ ಹೆಚ್ಚಾಗ್ತಾ ಇದೆ, ಟೆಸ್ಟಿಂಗನ್ನು ಹೆಚ್ಚು ಮಾಡಬೇಕು, ಪಾಸಿಟಿವ್ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋದಕ್ಕೆ ಟೆಸ್ಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಈ 1 ವಾರ ಏನಿರುತ್ತೆ, ಈ 1 ವಾರದ ಪಾಸಿಟಿವ್ ರೇಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಸರ್ಕಾರ ಮತ್ತು ಟೆಕ್ನಿಕಲ್ ಕಮಿಟಿ ಕೂಡ ಈಗ ಆಲ್ರೆಡಿ ಸಲಹೆಯನ್ನು ನೀಡಿದೆ. ಆದರೆ ಯಾಕೋ ಬಿಬಿಎಂಪಿ ಒಂದೇ ದಿನಕ್ಕೆ ಫುಲ್ ಸುಸ್ತಾಯ್ತಾ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ಮೂಡುವಂಥದ್ದು. ಯಾಕಂದರೆ ಒಂದೇ ದಿನ ಅವರು ಟೆಸ್ಟಿಂಗನ್ನು 1500 ಟಾರ್ಗೆಟನ್ನು ನೀಡಿದ್ದಾರೆ. ಆದರೆ 1500 ಟಾರ್ಗೆಟನ್ನು ಅವ್ರು ಯಾವುದೇ ಕಾರಣಕ್ಕೂ ಪೂರೈಸ್ತಾ ಇಲ್ಲ. ಇಡೀ ರಾಜ್ಯಾದ್ಯಂತ 5000 ಟೆಸ್ಟಿಂಗ್ಗಳನ್ನು ಮಾಡಬೇಕು. ಆದರೆ ನಿನ್ನೆ 1700 ಟೆಸ್ಟಿಂಗ್ ಮಾತ್ರ ಆಗಿರುವಂಥದ್ದು. ಇನ್ನು ಇವತ್ತು ನಾವು ನೋಡೋದಾದರೆ ಪೂರ್ತಿಯಾಗಿ ನಮ್ಮ ಕ್ಲಿನಿಕ್ ಇರಬಹುದು, ಬಿಬಿಎಂಪಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರಬಹುದು, ಎಲ್ಲವನ್ನ ಕೂಡ ಕ್ಲೋಸ್ ಮಾಡಿರುವಂಥದ್ದು. ಇವರು ಈ ರೀತಿಯಾಗಿ ಕ್ಲೋಸ್ ಮಾಡಿದರೆ ಎಷ್ಟರ ಮಟ್ಟಿಗೆ ಕೊರೋನಾ ಕಡಿಮೆ ಪ್ರಮಾಣದಲ್ಲಿ ಹರಡ್ತಾ ಇದೆಯಾ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಹರಡ್ತಾ ಇದೆಯಾ ಅನ್ನುವಂಥದ್ದು ತಿಳಿಯುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಇರುತ್ತೆ. ಬಿಬಿಎಂಪಿ ಸಾಕಷ್ಟು ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರ ದೃಷ್ಟಿಯಿಂದಾಗಿ ಟೆಸ್ಟಿಂಗ್ಗಳನ್ನು ಹೆಚ್ಚಳ ಮಾಡಿದೆ ಅಂತ ಅಂದ್ಕೊಂಡಿದ್ರು. ಆದರೆ ಬಿಬಿಎಂಪಿಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಇನ್ನಾದರೂ ಬಿಬಿಎಂಪಿ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ವಾರ ಏನಿದೆ, ಈ ವಾರ ಬಹುಮುಖ್ಯವಾಗಿರುತ್ತೆ. ಬಿಬಿಎಂಪಿಯಲ್ಲಿ ನಮ್ಮ ಬೆಂಗಳೂರು ವ್ಯಾಪ್ತಿಯಲ್ಲಿ ಎಷ್ಟು ಜನರಿಗೆ ಕೊರೋನಾ ಹೆಚ್ಚಾಗ್ತಾ ಇದೆ, ಎಷ್ಟು ಪರ್ಸೆಂಟ್ ಹೆಚ್ಚಾಗ್ತಿದೆ ಅನ್ನುವಂಥದ್ದು ತಿಳಿಯೋದು ಕೂಡ ಟೆಸ್ಟಿಂಗ್ಗಳನ್ನು ಮಾಡಿದಂಥ ಸಂದರ್ಭದಲ್ಲಿ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.